ಸತ್ಯ ತಂದೆಯ ನಶೆಯಲ್ಲಿ ಸತ್ಯ ದೇವತೆಗಳಾಗುವೆನು. ವಿಕರ್ಮಗಳ ಕಲೆ ಹರಿದು ಪಾವನ ಬೆಳಕಾಗುವೆನು. ಓಂ ಶಾಂತಿ, ಓಂ ಶಾಂತಿ. ಮಧುರ ಮಕ್ಕಳೇ ಕೇಳಿರಿ ತಂದೆಯ ವಾಕ್ಯ. ಸತ್ಯ ತಂದೆಯ ಕಾರಣದಿಂದ ಆಗುವೆವು ಪವಿತ್ರ. ಅಲ್ಲಿ ಸತ್ಸಂಗದ ಅಗತ್ಯವಿಲ್ಲ, ಏಕೆಂದರೆ ಎಲ್ಲರೂ ದೇವತೆಗಳೇ ಆಗಿರುತ್ತಾರೆ. ತಂದೆಯ ವರದಾನ ಸಿಕ್ಕಿದೆ ನಮಗೆ, ರಾವಣನ ಶಾಪವಿಲ್ಲ ಅಲ್ಲಿ ಯುಗದ ಬೆಳಕಿಗೆ. ಕರ್ಮ 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 ವಿಕರ್ಮದ ತತ್ವ ತಿಳಿದು ಇದೀಗ ಯಾವ ವಿಕರ್ಮವನ್ನು ಮಾಡದಿರು ಮನವೇ. ರಾಮ ರಾಜ್ಯದಲ್ಲಿ ವಿಕಾರವಿಲ್ಲ, ರಾವಣ ರಾಜ್ಯದ ಪಾಪವಿಲ್ಲ. ಬ್ರಹ್ಮನಿಂದ ವಿಷ್ಣು, ವಿಷ್ಣುವಿಂದ ಬ್ರಹ್ಮ, ಇದು ಪಾಸನ್ ವರ್ಷಗಳ ತ್ರಾಮ. ಸೂಕ್ಷ್ಮ ಲೋಕದ ಗರಿಷ್ಠ ರೂಪ, ಮೂಲ ಲೋಕದ ಪಾವನ ಸ್ವರೂಪಯುಭ. ದ ಬ್ರಹ್ಮ ತಂದೆಯ ದೇಹದಲ್ಲಿಯೇ ಶಿವ ಬಾಬಾ ನೀಡುತ್ತಾರೆ ಜ್ಞಾನ ವೇಳೆ. ಇಂದು ಬಾಬಾ ದೇವಿ ದೇವತ ಧರ್ಮದ ನಾಟಿ ಮಾಡುತ್ತಿದ್ದಾರೆ. ವಿಕಾರಗಳ ಕೆಸರಿನಿಂದ ಆತ್ಮಗಳನ್ನು ಎತ್ತುತ್ತಿದ್ದಾರೆ. ಯಾರಿಗೂ ಅರ್ಥವಾಗದ ಈ ಮಾತು ಹತ್ತಿ ಮಾರ್ಗದ ಅಂತ್ಯದಲ್ಲಿ ಬುದ್ಧಿಯ ದೀಪ ಬೆಳಗಿತು. ಎಸ್, ಮತ್ತಿದಿಂದ ದಾನಕ್ಕೆ ಪಥ ಬದಲಾವಣೆ. ಸತ್ಯ ಯುಗದ ನಾಟಿಯ ಉದಯ ಪ್ರಾರಂಭಣೆ. ಅಲೌಕಿಕ ನಶೆಯಲ್ಲಿ ಸದಾ ನೆಲೆಸಿದರೆ ಮಾಯೆಯ ಯಾವುದೇ ಚಲನೆ ನಡೆಯದು. ನಿಶ್ಚಯದ ನಶೆಯೇ ವಿಜಯದ ಬಲ. ಖುಷಿಯ ನಗುವೆ ಯೋಗದ ಫಲ. ಜಾತ್ಮೀಯ ನಶೆಯಲ್ಲಿರಲಿ ಮನಸ್ಸು, ಫರಿಷ್ಠ ಸ್ಥಿತಿಯೂ ಆಗಲಿ ಜೀವನದ ಹಾಸುರ. ಮಧುರತೆಯೇ ಬ್ರಹ್ಮಣ ಜೀವನದ ಮಹಾನತೆ. ಮಧುರರಾಗಿ ಮಧುರರನ್ನಾಗಿ ಮಾಡುವ ಸೇವೆಯೇ ಬಾಬಾ ಹೇಳುತ್ತಾರೆ. ಮಧುರಾತಿ ಮಧುರ ಮಕ್ಕಳೇ, ಸತ್ಯತೆಯ ಪಥದಲ್ಲೇ ನಿನ್ನ ವಿಜಯದ ಬೆಳಕಿನ ಮಧುರನಾದದಲ್ಲಿ ಹರಿಯಲಿ ಶಾಂತಿ. ಮಧುರ ದೃಷ್ಟಿಯಲ್ಲಿ ಇರಲಿ ಪ್ರೇಮ ಕಂತಿ. ಅಶರೀರಿ ಸ್ಥಿತಿಯಲ್ಲಿ ಬದುಕು ಸಾಗಿಸು. ದೇಹದಲ್ಲಿದ್ದು ವಿಧಿದೇಹಿಯಂತಿರು. ಬಾಪ್ದಾದರಂತೆ
ನಾನು ಆತ್ಮ ಬೆಳಕಿನ ಕಣ, ತಂದೆಯ ಬೆಳಕಿನ ಸಂಗದಲ್ಲಿ ವಿಲೀನ. ಅಲೌಕಿಕ ನಶೆಯಲಿ ನಿಶ್ಚಯದ ಜಯ, ಬಾಬಾ ನನ್ನ ಜೀವನ